ಸ್ವತಂತ್ರ ಬಂದು 7 ದಶಕಗಳು ಕಳೆದರೂ ಕೂಡ ಬಯಲುಸೀಮೆಗೆ ನಾವು ನೀರು ಕೊಡೋದ್ರೊಳಗೆ ವಿಫಲರಾಗಿದ್ದೀವಿ. ಹಾಗಾಗಿ ಇಂಥದಕ್ಕೆ ಪರಿಹಾರ ರೂಪಿಸಿ ದುಡಿಯೋ ವಾತಾವರಣ ನಿರ್ಮಾಣ ಮಾಡಿ. ನೀವು ದುಡಿಯುವ ವಾತಾವರಣ ನಿರ್ಮಾಣ ಮಾಡ್ತಿಲ್ಲ, ಸ್ವಾವಲಂಬಿ ಬದುಕು ಕಟ್ಕೊಳ್ಳೋಕ್ಕೆ ಅವಕಾಶನೇ ಕೊಡ್ತಿಲ್ಲ. ಬದಲಿಗೆ ಮತ ಬ್ಯಾಂಕ್ ಕ್ರೋಢೀಕರಣ ಮಾಡ್ಕೊಳ್ಳೋಕೆ ಏನು ಬೇಕು ಆ ರಾಜಕಾರಣ ಮಾಡ್ತಾಯಿದ್ದೀರಿ. ಹಿಂದೂಗಳನ್ನು ಒಡೆಯೋದು, ಇತರೆಯವ್ರನ್ನ ಒಗ್ಗಟ್ಟು ಮಾಡೋದು, ಮತ ಬ್ಯಾಂಕ್ ಕ್ರೋಢೀಕರಿಸೋದು, ಆ ಮೂಲಕ ರಾಜಕಾರಣ ಮಾಡೋದು. ಇದರಿಂದ ರಾಜ್ಯಕ್ಕೇನು ಲಾಭ ಬರುತ್ತೆ ಹೇಳಿ? ನೀವು ಕೆಲವರು ಅಧಿಕಾರ ಹಿಡಿಬೋದು, ರಾಜ್ಯಕ್ಕೇನು ಲಾಭ? ಜೊತೆಗೆ ಸರ್, ಕಾಂಗ್ರೆಸ್ನ ಹಿರಿಯ ಶಾಸಕರುಗಳೇ ದಲಿತ ಸಿ ಎಂ ಕೂಗು ಕೂಡ ಎದ್ದಿರುವಂಥದ್ದು ಸರ್. ಈಗ ಯಾವಾಗ ಸಮಗ್ರ ದೃಷ್ಟಿಯಲ್ಲಿ ಚಿಂತಿಸುವ ನಾಯಕತ್ವ ಇರಲ್ವೋ ಆಗ ಜಾತಿಯ ಬೇಡಿಕೆಗಳು ಮುನ್ನೆಲೆಗೆ ಬರ್ತವೆ. ಸಮಗ್ರವಾಗಿ ಕರ್ನಾಟಕದ ದೃಷ್ಟಿಯಿಂದ ಕೆಲಸ ಮಾಡುವಂಥ ಮುಖ್ಯಮಂತ್ರಿ ಅವಶ್ಯಕತೆ ಇದೆ. ಜಾತಿಗಾಗಿ ಕೆಲಸ ಮಾಡುವ ಮುಖ್ಯಮಂತ್ರಿ ಯಾರಿಗೂ ಬೇಡ. ನಮಗೆ ಬೇಕಾಗಿರ್ತಕ್ಕಂಥದ್ದು ಕರ್ನಾಟಕದ ಬಡವರಿಗಾಗಿ ಕೆಲಸ ಮಾಡುವ, ಕರ್ನಾಟಕದ ಯುವಕರಿಗೆ ಆಶಾಕಿರಣ ಆಗ್ತಕ್ಕಂಥ, ಎಲ್ಲರಿಗೂ ವಿಶ್ವಾಸ ಮೂಡಿಸ್ತಕ್ಕಂಥ ಮುಖ್ಯಮಂತ್ರಿ ಬೇಕು. ಜಾತಿ ಮುಖ್ಯಮಂತ್ರಿ ಯಾವ ಜಾತಿನೂ ಉದ್ಧಾರ ಮಾಡಿಲ್ಲ. ಯಾವ ಜಾತಿಯ ಮುಖ್ಯಮಂತ್ರಿಗಳು ಕೂಡ ಅವ್ರ ಜಾತಿನೂ ಉದ್ಧಾರ ಮಾಡಿಲ್ಲ, ಅವರು ಉದ್ಧಾರ ಆಗಿದ್ದಾರೆ ಅಷ್ಟೇ. ನೀವು ಬೇಕಾದ್ರೆ ಪಟ್ಟಿ ತೆಗೆದು ನೋಡಿ. ಒಂದು ಭ್ರಮೆ ಇದು. ಈ ಭ್ರಮೆ ಅನ್ನೋದು, ಈ ಜಾತಿ ಅನ್ನೋದು ಒಂದು ಭ್ರಮೆ. ಆ ಜಾತಿ ಯಾರನ್ನೋ ಒಬ್ಬರು ಮುಖ್ಯಮಂತ್ರಿ ಆದರು ಅಂದ ತಕ್ಷಣವೇ ಆ ಜಾತಿಯವರು ಉದ್ಧಾರ ಆಗಿದ್ದಾರಾ? ಯಾರೂ ಉದ್ಧಾರ ಆಗಿಲ್ಲ. ಆ ಭ್ರಮೆಯಿಂದ ಹೊರಗೆ ಬಂದಿಲ್ಲ. ಆ ಭ್ರಮೆಯನ್ನು ಬಂಡವಾಳ ಮಾಡಿಕೊಂಡು ಆ ಜಾತಿ ಈ ಜಾತಿ ಅಂತ ಕೇಳ್ತಾರೆ. ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬಾರ್ದು ಅಂತ ನಮ್ಮ ಆಕ್ಷೇಪಣೆ ಅಲ್ಲ, ಅದು ನಮ್ಮ ಬಿಸ್ನೆಸ್ಸು ಅಲ್ಲ. ಯಾರಿಗಾರು ಕೊಟ್ಕೊಂಡ್ಲಿ, ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ. ಆದರೆ ಯಾರಿಗೆ ಕೊಟ್ಟ ತಕ್ಷಣವೇ ಆ ಜಾತಿಯವರು ಉದ್ಧಾರ ಆಗ್ತಾರೆ ಅನ್ನೋದೇ ಒಂದು ಭ್ರಮೆ ಸರ್. ಜೊತೆಗೆ ಸರ್, ಹಿರಿಯ ರಾಜಕಾರಣಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಿ ಆಯ್ಕೆ ಆದರೆ ಸರ್, ಅವರಿಬ್ಬರಿಗೂ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್? ನಾನು ಹೇಳೋದು, ನಿಮಗೆ ಅಧಿಕಾರ ಸಿಗ್ಬೋದು, ಪರಿಸ್ಥಿತಿ ಬದಲಾಯಿಸುವ ಸಾಮರ್ಥ್ಯ ನಿಮಗಿದೆಯಾ? ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರ ಜನ ಕೊಟ್ಟರು. ಕಾಂಗ್ರೆಸ್ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸ್ತು. BJP ಸರ್ಕಾರದ ಮೇಲೆ 40% ಕಮಿಷನ್ ಆರೋಪ ಮಾಡಿದ್ರಿ, ನೀವು ಅದನ್ನ 60%ಗೆ ಏರಿಸಿದ್ರಿ. ಹಾಗಿದ್ರೆ ಪರಿಸ್ಥಿತಿಯಲ್ಲಿ ಬದಲಾಯಿತು. ಹಾಗಾಗಿ ಪರಿಸ್ಥಿತಿ ಬದಲಾಯಿಸುವ ಇಚ್ಛಾಶಕ್ತಿ ಇಲ್ಲದೇ ಇದ್ದರೆ ಯಾರು ಕೂತ್ರೇನು ಬಂತು ಅಲ್ಲ ಭಾಗ್ಯ? ಜನರಿಗೇನು ಬಂತು ಭಾಗ್ಯ ಹೇಳಿ? ನಿಮಗೆ ಅಧಿಕಾರದ ಭಾಗ್ಯ ಸಿಗುತ್ತೆ, ಜನರಿಗೇನು ಭಾಗ್ಯ? ಜನ ಇದೇ ಕಷ್ಟದಲ್ಲಿ ದಿನ ದುಡಬೇಕಾ? ಜನರ ಕಷ್ಟವನ್ನು ಪರಿಹರಿಸುವಂಥ ಇಚ್ಛಾಶಕ್ತಿ ನಿಮ್ಮ ಹತ್ರ ಇದೆಯಾ? ಇಲ್ಲದೇ ಇದ್ದರೆ ಯಾರು ಕೂತ್ರೇನು? ನಿಮಗೆ ಅಧಿಕಾರದ ಕಿರೀಟ, ಜನರಿಗೇನು? ಜನರ ಕೈ ಚಿಪ್ಪ? ಇದಿಷ್ಟು MLC CT ರವಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.